ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾಳೆ ಗಣೇಶ ಚತುರ್ಥಿ. ಶಾಸ್ತ್ರಗಳಲ್ಲಿ ಹೇಳಿರುವಂತ ವಿಷಯವನ್ನ ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚ್ಕೋತೀನಿ. ನಮ್ಮೆಲ್ಲರಿಗೂ ತಿಳಿದಿರುವಂತೆ ಪತ್ರ ಪೂಜೆ ಅಂದ್ರೆ ವಿನಾಯಕನಿಗೆ ತುಂಬಾ ಇಷ್ಟ. ಸಾಧಾರಣವಾಗಿ 21 ಪತ್ರೆಗಳಿಂದ ಅಂದ್ರೆ 21 ಎಲೆಗಳಿಂದ ಗಣೇಶ ಚತುರ್ಥಿಯಂದು ನಾವು ವಿನಾಯಕನನ್ನು ಪೂಜಿಸುತ್ತೇವೆ. ಆದರೆ 21 ಎಲೆಗಳು ಅಥವಾ ಪತ್ರೆಗಳು ಎಲ್ಲರಿಗೂ ಕೂಡ ಲಭ್ಯವಿರುವುದಿಲ್ಲ. ಹಾಗಾಗಿ ಅಷ್ಟೊಂದು ಪತ್ರೆಗಳ ಬದಲಾಗಿ ಈ ಒಂದು ಪತ್ರೆಯನ್ನು ವಿನಾಯಕನಿಗೆ ಸಮರ್ಪಿಸಿದ್ದೇ ಆದರೆ 21 ಪತ್ರೆಗಳು ನಾವು ಸಮರ್ಪಿಸಿದಂತೆ ಲೆಕ್ಕ ಬರುತ್ತದೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ. ಹಾಗಾದರೆ ಆ ಒಂದು ಎಲೆ ಯಾವುದು ಎಂದು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ವಿನಾಯಕ ಸಕಲ ದೇವತಾ ಗಣಗಳಿಗೆ ಅಧಿಪತಿ, ಎಲ್ಲ ವಿಘ್ನಗಳನ್ನು ನಿವಾರಿಸುವವನು, ಎಲ್ಲ ಶುಭ ಕಾರ್ಯಗಳಲ್ಲಿ ಪ್ರಪ್ರಥಮವಾಗಿ ಪೂಜೆಗಳನ್ನು ಪಡೆಯುವವನು. ಅದೇ ರೀತಿ ಗೆಲುವು, ವಿದ್ಯೆ ಹಾಗೂ ಜ್ಞಾನಕ್ಕೆ ಮೂಲ ದೇವರು ವಿನಾಯಕ. ನಮ್ಮ ಹಿಂದೂ ಹಬ್ಬಗಳಲ್ಲಿ ವಿನಾಯಕ ಚತುರ್ಥಿ ಮುಖ್ಯವಾದ ಹಬ್ಬಗಳಲ್ಲಿ ಒಂದು. 21 ಪತ್ರೆಗಳಲ್ಲಿ ಗರಿಕೆ ಅಂದ್ರೆ ವಿನಾಯಕನಿಗೆ ತುಂಬಾ ಪ್ರೀತಿ. ಯಾರು ಗರಿಕೆಯನ್ನು ವಿನಾಯಕನಿಗೆ ಸಮರ್ಪಿಸಿ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡುತ್ತಾರೋ ಅವರ ಸಕಲ ಕೋರಿಕೆಗಳನ್ನು ವಿನಾಯಕ ಈಡೇರಿಸುತ್ತಾರೆ. ಇದಕ್ಕೆ ಸಂಬಂಧಿಸಿದ ಒಂದು ಕತೆ ಪುರಾಣಗಳಲ್ಲಿ ಲಭ್ಯವಿದೆ. ಆ ಕತೆ ಈಗ ನೋಡೋಣ. ಒಂದು ದಿನ ಪಾರ್ವತಿ ಪರಮೇಶ್ವರರು ಪಗಡೆ ಆಟ ಆಡುತ್ತಿರುತ್ತಾರೆ. ಆಟದಲ್ಲಿ ಸರಿ ತಪ್ಪು ನೋಡಿಕೊಳ್ಳಲು ನ್ಯಾಯಾಧೀಶನಾಗಿ ನಂದೀಶ್ವರನನ್ನು ಇರಿಸಿರುತ್ತಾರೆ. ಆಟ ಪೂರ್ತಿಯಾದ ಬಳಿಕ ಪರಮೇಶ್ವರನೇ ವಿಜಯಶಾಲಿ ಎಂದು ನಂದೀಶ್ವರ ತೀರ್ಪು ಕೊಡುತ್ತಾನೆ. ಅದರ ನಂತರ ಪಾರ್ವತಿ ದೇವಿ ಒಬ್ಬರೇ ಇರುವಾಗ ಆಕೆಯ ಹತ್ತಿರ ಹೋಗಿ ನಂದಿ ಈ ರೀತಿ ಹೇಳುತ್ತಾನೆ, ಅಮ್ಮ, ಪರಮೇಶ್ವರ ನನ್ನ ದೇವರು, ಅವರೇ ನನ್ನ ಪಂಚಪ್ರಾಣ. ಹಾಗಾಗಿ ನಿಜಕ್ಕೆ ನಾನು ಆಟವನ್ನು ಗಮನಿಸಲಿಲ್ಲ. ಆಟ ಮುಗಿದ ನಂತರ ಪರಮೇಶ್ವರ ಗೆದ್ದಿದ್ದಾರೆ ಎಂದು ನಾನು ತೀರ್ಪು ಕೊಟ್ಟೆ. ನೀವಿಬ್ಬರು ಅರ್ಧನಾರೀಶ್ವರರು, ಇಬ್ಬರಲ್ಲಿ ಯಾರು ಗೆದ್ದರೂ ಒಂದೇ ಅಲ್ಲವೇ ತಾಯಿ ಎಂದ ನಂದಿ. ಆಗ ಪಾರ್ವತಿ ದೇವಿ, ನಂದಿ, ನ್ಯಾಯಾಧೀಶನ ಸ್ಥಾನದಲ್ಲಿ ಕುಳಿತಿರುವಾಗ ನನ್ನವರು ತನ್ನವರು ಎಂಬ ಭೇದ ಭಾವ ಇಲ್ಲದೆ ತೀರ್ಪು ಕೊಡಬೇಕು. ಆದರೆ ನೀನು ನ್ಯಾಯಾಧೀಶನ ಸ್ಥಾನವನ್ನು, ಆ ಪದವಿಯನ್ನು ಅಗೌರವ ಪಡಿಸಿರುವೆ. ಇದರಿಂದ ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಗಿದೆ. ಹಾಗಾಗಿ ನೀನು ಗುಣಪಡಿಸಲಾರದ ಕಾಯಿಲೆಯಿಂದ ನರಳುತ್ತೀಯಾ ಎಂದು ನಂದಿಯನ್ನು ಶಪಿಸುತ್ತಾಳೆ ಪಾರ್ವತಿ. ಆ ಶಾಪ ಕೇಳಿ ನಂದೀಶ್ವರ ತುಂಬಾ ದುಃಖಿಸುತ್ತಾನೆ. ನಂದೀಶ್ವರನ ದುಃಖ ನೋಡಲಾಗದೆ ಪಾರ್ವತಿ ದೇವಿ ಶಾಪ ವಿಮೋಚನಾ ಮಾರ್ಗವನ್ನು ತಿಳಿಸುತ್ತಾಳೆ. ನಂದಿ, ಭಾದ್ರಪದ ಶುಕ್ಲ ಚತುರ್ಥಿಯಂದು ನನ್ನ ಮಗ ವಿನಾಯಕನ ಜನ್ಮದಿನ. ಆ ದಿನದಂದು ಅವನಿಗೆ ಇಷ್ಟವಾದ ಯಾವುದೋ ಒಂದು ಪದಾರ್ಥವನ್ನ ನೀನು ಸಮರ್ಪಿಸಿದರೆ ನಿನ್ನ ಶಾಪ ವಿಮೋಚನೆಯಾಗುತ್ತದೆ ಅನ್ನುತ್ತಾರೆ ಪಾರ್ವತಿ. ಆ ರೀತಿ ನಂದಿ ಎಷ್ಟೋ ರೀತಿಯಾದ ಹೂವುಗಳು, ತಿಂಡಿಗಳು, ಪತ್ರೆಗಳು ಎಲ್ಲವನ್ನೂ ತಂದು ವಿನಾಯಕ ಚತುರ್ಥಿಯಂದು ವಿನಾಯಕನಿಗೆ ಅರ್ಪಿಸುತ್ತಾನೆ. ಆದರೆ ಅವೆಲ್ಲವನ್ನು ಸಂತೋಷವಾಗಿಯೇ ವಿನಾಯಕ ಸ್ವೀಕರಿಸಿದರೂ ಕೂಡ ಅವು ಅವರಿಗೆ ಅಷ್ಟೊಂದು ಪ್ರಿಯವಾದ ಪದಾರ್ಥ ಎಂದು ನಂದಿಗೆ ಅನಿಸಲಿಲ್ಲ. ವಿನಾಯಕ ಚಿಕ್ಕಂದಿನಲ್ಲಿರುವಾಗ ಗರಿಕೆಯೊಂದಿಗೆ ತುಂಬಾ ಸಂತೋಷದಿಂದ ಆಟವಾಡುತ್ತಿದ್ದುದು ನಂದಿಗೆ ನೆನಪಾಯಿತು. ಆಗ ನಂದಿ ಓಡಿ ಹೋಗಿ ಕೆಲವು ಗರಿಕೆಗಳನ್ನು ಕಿತ್ತು ತಂದು ವಿನಾಯಕನಿಗೆ ಕೊಡುತ್ತಾನೆ. ವಿನಾಯಕ ತುಂಬಾ ಸಂತೋಷದಿಂದ ಉಳಿದ ಎಲ್ಲ ಹೂವುಗಳು, ಪತ್ರೆಗಳನ್ನು ಪಕ್ಕಕ್ಕಿಟ್ಟು ಗರಿಕೆಯೊಂದಿಗೆ ಆಟವಾಡುತ್ತಾರೆ. ಈ ಮೂಲಕ ನಂದಿ ಶಾಪ ವಿಮೋಚನೆ ಪಡೆದುಕೊಳ್ಳುತ್ತಾನೆ. ಹಾಗಾಗಿ ಸ್ನೇಹಿತರೆ, ಗಣೇಶ ಚತುರ್ಥಿಯಂದು ಪೂಜೆಯಲ್ಲಿ ತಪ್ಪದೆ ಗರಿಕೆ ಇಟ್ಟಿರಲೇಬೇಕು. ನೀವು ವಿನಾಯಕ ಚತುರ್ಥಿಯಂದು ಗರಿಕೆಯನ್ನು ವಿನಾಯಕನಿಗೆ ಸಮರ್ಪಿಸುವಾಗ ಓಂ ಗಜಾನನಾಯ ನಮಃ ದೂರ್ವಾಯುಗ್ಮಂ ಪೂಜಯಾಮಿ ಈ ಮಂತ್ರವನ್ನು ಹೇಳಿ ಗರಿಕೆ ಸಮರ್ಪಿಸಬೇಕು. ದೂರ್ವಾಯುಗ್ಮಂ ಅಂದರೆ ಗರಿಕೆ.
ಗಣೇಶ ಚತುರ್ಥಿಯಂದು ಎಲ್ಲಾ ಪತ್ರೆಗಳನ್ನು ಶೇಖರಿಸಲು ಸಾಧ್ಯವಾಗದವರು ಕೇವಲ ಗರಿಕೆಯೊಂದನ್ನಿಟ್ಟು ಪೂಜೆ ಮಾಡಿದರೂ ಸರಿ ಹೋಗುತ್ತೆ. ವಿನಾಯಕ ಸಂತೃಪ್ತಿಗೊಂಡು ನಿಮಗೆ ಸಕಲೈಶ್ವರ್ಯಗಳನ್ನು ಅನುಗ್ರಹಿಸುತ್ತಾರೆ. ಇನ್ನು ನಾವು 21 ಪತ್ರೆಗಳಿಂದ ಗಣಪತಿಯನ್ನು ಪೂಜಿಸಲು ಕಾರಣ ಏನಂದ್ರೆ, ಪಾರ್ವತೀ ದೇವಿ ವಿನಾಯಕನನ್ನು ಅರಿಶಿಣದಿಂದ ತಯಾರಿಸಿದಾಗ ಅವರ ಅನುಚರರಂತೆ 20 ಉಪವಿನಾಯಕರನ್ನು ಕೂಡ ಸೃಷ್ಟಿಸುತ್ತಾರೆ. ವಿನಾಯಕ ಚತುರ್ಥಿಯಂದು ವಿನಾಯಕನ ಜೊತೆ ಆ ಉಳಿದ 20 ಜನ ಉಪವಿನಾಯಕರನ್ನು ಕೂಡ ಪೂಜಿಸಿದರೆ ಪಾರ್ವತಿ ಪರಮೇಶ್ವರರು ಸಂತೋಷಿಸಿ ಭೋಗ ಭಾಗ್ಯಗಳನ್ನು ನಮಗೆ ಅನುಗ್ರಹಿಸುತ್ತಾರೆ. ವಿನಾಯಕನ ಜೊತೆ ಆ 20 ಉಪವಿನಾಯಕರು ಅಂದ್ರೆ 21 ಪತ್ರೆಗಳ ಮುಖಾಂತರ ಗಣೇಶ ಚತುರ್ಥಿಯಂದು ವಿನಾಯಕನನ್ನು ಪೂಜಿಸಿದರೆ ತುಂಬಾ ಒಳ್ಳೆಯದು. 21 ಪತ್ರೆಗಳಲ್ಲಿ ಅತಿ ಮುಖ್ಯವಾದದ್ದು ಗರಿಕೆ. ಗರಿಕೆ ಬುದ್ಧಿಶಕ್ತಿ, ಜ್ಞಾನಕ್ಕೆ ಪ್ರತಿರೂಪ. ಕೆಟ್ಟ ಕನಸುಗಳನ್ನು ಇದು ನಿವಾರಿಸುತ್ತದೆ. ಆಯುರ್ವೇದದಲ್ಲೂ ಕೂಡ ಕೆಟ್ಟ ಕನಸುಗಳು ನಿರಂತರ ಕಾಡುತ್ತಿದ್ದರೆ ಅದರ ಪರಿಹಾರವಾಗಿ ಗರಿಕೆ ಕಷಾಯ ಕುಡಿಯುವಂತೆ ಹೇಳುತ್ತಾರೆ. ಇನ್ನು ಎಲ್ಲಾ ಪತ್ರೆಗಳು ಸಿಗದಿರುವವರು ಗರಿಕೆ ಸಮರ್ಪಿಸಬೇಕು ಎಂದು ಗೊತ್ತಾಯ್ತಲ್ವಾ? ಹಾಗಾದ್ರೆ ಯಾವ ರೀತಿ ಇದನ್ನ ಸಮರ್ಪಿಸಬೇಕು ಅಂತ ನೋಡೋಣ. ನೀವು 21 ಗರಿಕೆಗಳನ್ನ ಚೆನ್ನಾಗಿ ತೊಳೆದು ತೆಗೆದುಕೊಳ್ಳಿ. ಒಂದೊಂದು ಗರಿಕೆಯನ್ನು ಗಣಪತಿಯ ಮುಂದೆ ಇಡುತ್ತಾ ಓಂ ಔಷಧಿಪತೆಯೇ ನಮಃ ಎಂದು ಹೇಳಿ. ಈ ರೀತಿ 21 ಗರಿಕೆಗಳಿಗೆ 21 ಸಾರಿ ಈ ಮಂತ್ರವನ್ನು ಜಪಿಸಿ. ಇದರಿಂದ 1 ವರ್ಷದ ಕಾಲ ಸುಖ ಸಂತೋಷದಿಂದ ಬದುಕುತ್ತೀರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.